ನ್ಯೂಸ್18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಚಿದಾನಂದ್ ಪಟೇಲ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 40 ವರ್ಷದ ರಾಜಕೀಯ ಜೀವನದಲ್ಲಿ ಮತ್ತು ರಾಜಕೀಯ ಇತಿಹಾಸದಲ್ಲಿ ಎಲ್ಲಿಯೂ ಕೂಡ ಪತ್ನಿ ಪಾರ್ವತಿ ಕಾಣಿಸಿಕೊಳ್ಳಲಿಲ್ಲ. ಯಾವತ್ತೂ ಕೂಡ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ, ಅಧಿಕಾರ ಸ್ವೀಕಾರ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಪತ್ನಿ ಪಾರ್ವತಿಯವರು ಪಕ್ಕದಲ್ಲಿರಲಿಲ್ಲ. ಯಾವುದೇ ಸಾರ್ವಜನಿಕ ಕಾರ್ಯಕ್ರಮ ಇರಬಹುದು ಮತ್ತು ಖಾಸಗಿ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಲಿಲ್ಲ. ಆ ಮುಖಾಂತರ ಎಲ್ಲ ಒಂದು ಕಡೆ ಕುತೂಹಲವನ್ನ ಎಡೆ ಮಾಡಿಕೊಟ್ಟಿದ್ರು. ಮುಖ್ಯಮಂತ್ರಿ ಪತ್ನಿಯ ಮುಖವನ್ನು ನೋಡುತ್ತಿದ್ದಂತ ಕೋಟ್ಯಾಂತರ ಜನ ಕರ್ನಾಟಕದಲ್ಲಿ ಇದ್ದಾರೆ. ಇವತ್ತು ಕೂಡ ಮುಖ್ಯಮಂತ್ರಿಯವರ ಪತ್ನಿಯವರು ಹೇಗಿದ್ದಾರೆ ಅಂತ ಹೇಳಿ ಬಹಳಷ್ಟು ಜನರಿಗೂ ಕೂಡ ಊಹೆಗೂ ನಿಲ್ಕದ್ದು. ಕಾಂಗ್ರೆಸ್ನ ಅನೇಕ ನಾಯಕರಿಗೂ ಕೂಡ ಮುಖ್ಯಮಂತ್ರಿ ಪತ್ನಿ ಏನ್ ಮಾಡ್ತಾರೆ, ಎಲ್ಲಿರ್ತಾರೆ, ಎಲ್ಲಿ ಹೋಗ್ತಾರೆ ಅನ್ನೋದು ಕೂಡ ಕುತೂಹಲ. ಯಾವುದೇ ದೇವಸ್ಥಾನಕ್ಕೂ ಕೂಡ ಹೋದ್ರೂ ಕೂಡ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು ಏಕಾಂಗಿಯಾಗಿ ಹೋಗ್ತಾರೆ. ಅಲ್ಲೂ ಕೂಡ ತಾನು ಮುಖ್ಯಮಂತ್ರಿಗಳ ಪತ್ನಿ ಅಂತೇಳಿ ವಿಶೇಷವಾದ ಯಾವುದೇ ಕೂಡ VIP ಸೆಕ್ಯೂರಿಟಿ ಅಂತ ತೆಗೆದುಕೊಳ್ಳೋದಿಲ್ಲ ಮತ್ತು ಅವರ ಪಾಡಿಗೆ ಅವರು ಭಕ್ತೆ ಮತ್ತು ಭಗವಂತನ ನಡುವಿನ ಸಂಬಂಧ ಅನ್ನೋ ರೀತಿಯಲ್ಲಿ ಪೂಜೆ ಸಲ್ಲಿಸಿ ಬರ್ತಾರೆ. ಆದರೆ ಇಂಥ ಪಾರ್ವತಿಯವರಿಗೆ ಇದೀಗ ಮೂಢ ಹಗರಣ ಮೆತ್ತಿಕೊಂಡಿರತಕ್ಕಂಥದ್ದು. ಆ ಮುಖಾಂತರ ಪಾರ್ವತಿಯಂತವರನ್ನೇ ಬೆಚ್ಚಿ ಬೀಳಿಸಿರುವಂಥದ್ದು. ಒಂದು ಕಡೆ ಲೋಕ ತನಿಖೆ, ಮತ್ತೊಂದು ಕಡೆ ಇಡಿಯಿಂದ FIR. ಈ ಎಲ್ಲ ನಡುವೆ ಇಡೀ ಕುಟುಂಬದಲ್ಲಿ ತಲ್ಲಣ ಆಗಿರತಕ್ಕಂಥದ್ದು. ಸ್ವತಃ ಮುಖ್ಯಮಂತ್ರಿ ಕೂಡ ನಿದ್ದೆಯ ಗದ್ದಲಲ್ಲಿ ಎದ್ದು ಕುಳಿತುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇದೀಗ ಪಾರ್ವತಿಯವರು ಮೊಟ್ಟ ಮೊದಲ ಬಾರಿಗೆ ಮಾಧ್ಯಮ ಪ್ರಕಟಣೆ ನಡೆಸಿದ್ದಾರೆ. ಆ ಮುಖಾಂತರ ಭಾವನಾತ್ಮಕ ಮಾಧ್ಯಮ ಪ್ರಕಟಣೆಯನ್ನು ಕೂಡ ಹೊರಡಿಸಿರುವಂಥದ್ದು. ತನಗೆ ಬಂದಿರತಕ್ಕಂಥ ಅರಿಶಿಣ ಕುಂಕುಮದ ಜಮೀನಿನ ವಿಚಾರವಾಗಿ ವಿಜಯನಗರದ 3 ಮತ್ತು 4ನೇ ಹಂತದಲ್ಲಿ 14 ನಿವೇಶನಗಳನ್ನು 50-50 ಆಧಾರದ ಮೇಲೆ ಪಡೆದುಕೊಂಡಿರತಕ್ಕಂಥದ್ದೇ ಈಗ ಪಾರ್ವತಿಯವರಿಗೆ ಮಗ್ಗಲು ಮುಳ್ಳಾಗಿ ಪರಿಣಮಿಸಿರುವಂಥದ್ದು. ಇದೀಗ ರಾಜಕೀಯ ಕೆಸರೆರ ಚಾಟ ಮತ್ತು ಗುದ್ದಾಟದಲ್ಲಿ ಪಾರ್ವತಿಯವರನ್ನು ಕೂಡ ಬೀದಿಗೆ ತಂದಿರುವಂಥದ್ದು ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಸ್ವತಃ ಮಾಜಿ ಪ್ರಧಾನಿ HD ದೇವೇಗೌಡರು ಕೂಡ ಮುಖ್ಯಮಂತ್ರಿ ಪತ್ನಿ ಮಹಾನ್ ದೈವ ಭಕ್ತೆ ಅನ್ನುವ ಒಂದು ಮಾತನ್ನು ಕೂಡ ಹೇಳಿರುವಂಥ ಆ ಹೆಣ್ಣು ಮಗಳು ಯಾವತ್ತೂ ಕೂಡ ಎಲ್ಲೂ ಕೂಡ ಮುಖ್ಯಮಂತ್ರಿ ಹುದ್ದೆಯನ್ನು ಮಿಸ್ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿ ಹಲವಾರು ಜನರು ಹೇಳ್ತಿರುವಂಥದ್ದು. ಸ್ವತಃ ತನಗೆ ಬಂದಿರತಕ್ಕಂಥ 14 ನಿವೇಶನಗಳ ಕ್ರಯಪತ್ರವನ್ನು ರದ್ದು ಮಾಡಿ ಅಂತೇಳಿ ಇದೀಗ ಮೂಡ ಕಮಿಷನರ್ ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು. ಯಾವುದೇ ಗಳಿಗೆಯಲ್ಲಿ ಕೂಡ ಅವರಿಗೆ ಕೊಟ್ಟಿರತಕ್ಕಂಥ 14 ನಿವೇಶನಗಳು ಈಗ ಕ್ರಯಪತ್ರ ರದ್ದಾಗುವ ಸಾಧ್ಯತೆ ಇರತಕ್ಕಂಥದ್ದು. ಈ ಎಲ್ಲದರ ನಡುವೆ ಎಲ್ಲ ಒಂದು ಕಡೆ ಇಡಿ ತನಿಖೆ ನಡೀತಿದೆ. ಇಡಿ ನೋಟಿಸನ್ನು ಕೊಡುತ್ತೆ, ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಮಾಡುತ್ತೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಅಂದ್ರೆ ರಾಜಕೀಯ ಎದುರಾಳಿಗಳು ಮತ್ತು ರಾಜಕೀಯವಾಗಿ ತಿರುಗೇಟು ಕೊಡುವಂತವರು ಅಂದುಕೊಂಡಂತಾದ್ರೆ ಮುಖ್ಯಮಂತ್ರಿ ಇಡೀ ಕುಟುಂಬ ವಿಚಾರಣೆ ಎದುರಿಸುವಂತ ಅನಿವಾರ್ಯ ಸ್ಥಿತಿ ಎದುರಾಗುತ್ತೆ. ಒಂದು ವೇಳೆ ಬಂಧನ ಆದರೂ ಕೂಡ ಆಶ್ಚರ್ಯ ಎಂಬ ಸಂಗತಿ ಕೂಡ ಕೇಳಿ ಬರ್ತಿರ್ತಕ್ಕಂಥ. ಹಾಗಾಗಿ ಇಲ್ಲ ಒಂದ್ ಕಡೆ ಪಾರ್ವತಿಯವರು ಕೂಡ ಇದು ನಿದ್ದೆಯನ್ನ ಕೆಡಿಸಿರ್ತಕ್ಕಂಥದ್ದು, ಮುಜುಗರಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಪರಿಸ್ಥಿತಿ ಈಗ ಎಲ್ಲರೂ ಕೂಡ ರಾಜೀನಾಮೆ ಕೇಳುವಂತ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸ್ವತಃ ಹೈಕಮಾಂಡ್ ಕೂಡ ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳನ್ನು ಒಪ್ಪಿಕೊಳ್ಳುವಂತ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಇದು ಒಂದು ಸರ್ಕಾರ ಮಾಡಿದ ತಪ್ಪಲ್ಲ, ಇದು ಒಂದು ಕುಟುಂಬ ಮಾಡಿದ ತಪ್ಪು ಅನ್ನೋ ಭಾವನೆ ಹೈಕಮಾಂಡ್ ಕೂಡ ಗೊತ್ತಿದ್ದರೂ ಕೂಡ ಅನಿವಾರ್ಯವಾಗಿ ಒಪ್ಪಿಕೊಳ್ಳುವ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅದೇನೇ ಇರಬಹುದು, ಆದರೆ 14 ನಿವೇಶನವನ್ನ ಪಡೆದ ರೀತಿ ಅದು ಬೇರೆ ಬೇರೆ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಆದರೆ ಅದೇ ವಿಜಯನಗರ 3 ಮತ್ತು 4ನೇ ಬಡಾವಣೆಯಲ್ಲಿ ಬಿಜೆಪಿ ಮತ್ತು JDSನ ಅನೇಕ ನಾಯಕರುಗಳ ನಿವೇಶನಗಳು ಇರ್ತಕ್ಕಂಥ. ಆದರೆ ಸದ್ಯ ರಾಜ್ಯದ ಮುಖ್ಯಮಂತ್ರಿ ಆದ ಕಾರಣಕ್ಕಾಗಿ ಇದು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಸ್ನೇಹಮಯಿ ಕೃಷ್ಣ, TJ ಅಬ್ರಹಾಂ, ಪ್ರದೀಪ್ ಕುಮಾರ್ ಹಿನ್ನೆಲೆ ಮತ್ತು ಮುನ್ನೆಲೆ, ಅವರ ಹಿಂದೆ ಮತ್ತು ಮುಂದೆ ಯಾರೆಲ್ಲ ಇದ್ದಾರೆ ಎಂಬ ಚರ್ಚೆ ಆರಂಭವಾಗಿರ್ತಕ್ಕಂಥದ್ದು. ಮತ್ತು ಚರ್ಚೆ ಆಗುವ ಅಗತ್ಯವೂ ಕೂಡ ಇಲ್ಲ. ಇವರ ಹಿಂದೆ ಯಾವುದೋ ಪಕ್ಷದ ನಾಯಕರುಗಳು, ಯಾವುದೋ ಸಂಘಟನೆಗಳು ಯಾರೆಲ್ಲ ಇವರಿಗೆ ಫೀಡ್ ಮಾಡ್ತಾರೆ ಎಂಬ ಚರ್ಚೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಇದರ ನಡುವೆ ಪಾರ್ವತಿಯವರು ತನ್ನ ನಿವೇಶನಗಳ ಕ್ರಯಪತ್ರವನ್ನು ರದ್ದು ಮಾಡಿ ಅಂತೇಳಿ ಪತ್ರ ಬರೆದಿರುವ ಜೊತೆಗೆ ಮೊದಲ ಬಾರಿಗೆ 40 ವರ್ಷಗಳ ಇತಿಹಾಸದಲ್ಲಿ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿರ್ತಕ್ಕಂಥ ಆ ಮಾಧ್ಯಮ ಪ್ರಕಟಣೆ ನೋಡಿದರೆ ಬಹುಶಃ ಎಂತರೂ ಕೂಡ ಕರುಳು ಚುರುಕು ಅನ್ನುತ್ತೆ ಅಂತ ಕೂಡ ಚರ್ಚೆ ಆಗ್ತಿರುವಂಥದ್ದು. ಅವರು ಅಲ್ಲಿ ಹೇಳಿದ್ದಾರೆ, ನಾನು ಯಾವತ್ತೂ ಕೂಡ ನಮ್ಮ ಮನೆಯವರಿಗೆ ಮುಜುಗರ ಆಗಬಾರ್ದೆಂಬ ಕಾರಣಕ್ಕಾಗಿ ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸಿಕೊಳ್ಳಲಿಲ್ಲ, ಎಲ್ಲೂ ಕೂಡ ಮಿಸ್ಯೂಸ್ ಮಾಡಲಿಲ್ಲ. ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸುವಂತ ಸಂದರ್ಭದಲ್ಲೂ ಕೂಡ ನಾನು ಕಾಣಿಸಿಕೊಳ್ಳಲಿಲ್ಲ, ನಾನು ಎಲ್ಲೂ ಕೂಡ ದುರುಪಯೋಗಪಡಿಸಿಕೊಳ್ಳಲಿಲ್ಲ. ಆದರೆ ಮೂಡ ನಿವೇಶನದ ವಿಚಾರವಾಗಿ ಅವರಿಗೆ ಮುಜುಗರ ಆಗ್ತಿದೆ, ಸಾರ್ವಜನಿಕವಾಗಿ ಅವರಿಗೆ ನೋವಾಗ್ತಿದೆ ಮತ್ತು ಸಾರ್ವಜನಿಕವಾಗಿ ಅವರಿಗೆ ನಾನು ಮುಜುಗರ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಮತ್ತು ನಾನೊಬ್ಬಳು ಹೆಣ್ಣು ಮಗಳಾಗಿ ಎಲ್ಲಿಯೂ ಕೂಡ ಇದನ್ನ ಮಿಸ್ಯೂಸ್ ಮಾಡಿಕೊಂಡಿಲ್ಲ. ಹಾಗಾಗಿ ನಾನು ಅನಿವಾರ್ಯವಾಗಿ ನನ್ನ ಮನೆಯವರಿಗೆ ಮುಜುಗರವನ್ನು ತಪ್ಪಿಸಲು, ಮುಖಭಂಗವನ್ನು ತಪ್ಪಿಸಲು, ಅವರಿಗೆ ಆಗ್ತಿರ್ತಕ್ಕಂಥ ನೋವನ್ನು ತಪ್ಪಿಸಲು ನಾನು ನನ್ನ ನಿವೇಶನಗಳನ್ನ ಹಿಂದಿರುಗಿಸ್ತಿದ್ದೀನಿ ಅಂತೇಳಿ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಜೊತೆಗೆ ಒಂದಷ್ಟು ಹೇಳಿದ್ದಾರೆ, ರಾಜಕಾರಣಿಗಳಿಗೂ ಮತ್ತು ಮಾಧ್ಯಮದವರಿಗೂ ಕೂಡ ಹೇಳಿದ್ದಾರೆ, ಯಾವತ್ತೂ ಕೂಡ ಒಂದು ಹೆಣ್ಣು ಮಗಳನ್ನ ಬೀದಿಗೆ ತರಬೇಡಿ, ನನ್ನನ್ನು ಬೀದಿಗೆ ತರಬೇಡಿ ಅಂತ ಮನವಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದೀಗ ಮುಖ್ಯಮಂತ್ರಿಗಳ ಪತ್ನಿ
14 ನಿವೇಶನವನ್ನ ಕ್ರಯಪತ್ರವನ್ನು ರದ್ದು ಮಾಡಿ ಅಂತ ಹೇಳಿರ್ತಕ್ಕಂಥದ್ದು. ಬಹುತೇಕ ಸರ್ಕಾರ ಇರೋದ್ರಿಂದ ಕ್ರಯಪತ್ರ ರದ್ದಾಗುತ್ತೆ, ಆದರೆ ಮುಂದೆ ಏನೆಂಬ ಚರ್ಚೆ ಆರಂಭ ಆಗಿರ್ತಕ್ಕಂಥದ್ದು. ಈ ಕೆಲಸ ಮೊದಲೇ ಯಾಕೆ ಪಾರ್ವತಿಯವರು ಮಾಡಲಿಲ್ಲ ಎಂಬ ಚರ್ಚೆ ಆರಂಭ ಆಗಿರುವಂಥದ್ದು. ಮೊದಲೇ ಕೂಡ ಪಾರ್ವತಿಯವರು ತನ್ನ 14 ನಿವೇಶನಗಳನ್ನು ಹಿಂದಿರಿಸಲು ಸಿದ್ಧರಿದ್ರು ಅಂತಲೇ ಹೇಳಲಾಗ್ತಿದೆ. ಆದರೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಸುತ್ತಮುತ್ತ ಇರತಕ್ಕಂಥ ಅವರ ಹಿತೈಷಿಗಳು, ಅವರ ಆಪ್ತ ಸಲಹೆಗಾರಿಂದಲೇ ಮುಖ್ಯಮಂತ್ರಿಗಳೆಲ್ಲ ಒಂದು ಕಡೆ ಎಡವಟ್ಟು ಮಾಡಿಕೊಂಡ್ರು. ಉದಾಸೀನತೆ, ಮೊಂಡುತನ ಮತ್ತು ತನ್ನ ಆಪ್ತರ ಸಲಹೆಗಳೇ ಇವತ್ತು ಮುಖ್ಯಮಂತ್ರಿ ಮತ್ತು ಅವರ ಪತ್ನಿ, ಅವರ ಕುಟುಂಬಕ್ಕೆ ಮುಳುವಾಗಿದೆ ಅಂತಲೇ ಹೇಳಲಾಗ್ತಿದೆ. ತಮ್ಮ ನಿವೇಶನಗಳನ್ನು ವಾಪಸ್ ಕೊಡುವಂತಹ ಸಂದರ್ಭದಲ್ಲಿ ಕೂಡ ಎಲ್ಲ ಒಂದು ಕಡೆ ಅವರ ಆಪ್ತರಾಗಿರ್ತಕ್ಕಂಥ ತಮ್ಮದೇ ಸಮುದಾಯದ ಸಚಿವರಾಗಿರ್ತಕ್ಕಂಥ ಬೈತಿ ಸುರೇಶ್ ರಂತವರು ಕೂಡ ನಾನು ಕಾನೂನು ಸಂಬಂಧಪಟ್ಟ ಹಾಗೆ ವಕೀಲರೊಂದಿಗೆ ಚರ್ಚೆ ನಡೆಸಿದ್ದೀನಿ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿದ್ದೀನಿ, ಇದರಲ್ಲಿ ನಿಮ್ಮದು ಯಾವುದೇ ಪಾತ್ರ ಇಲ್ಲ, ನಿಮಗೆ ಕೊಡಬೇಕಾದನ್ನು ಕೊಟ್ಟಿದ್ದಾರೆ, ಹಾಗಾಗಿ ಇದರಲ್ಲಿ ಏನೂ ಆಗಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಇದರ ನಡುವೆ BL ಶಂಕರ್, VR ಸುದರ್ಶನ್ ಸೇರಿದಂತೆ ಅನೇಕರು ಕೂಡ ಈ ಉಸಾಬರಿ ಬೇಡ, ಈ 14 ನಿವೇಶನ ವಾಪಸ್ ಕೊಡಿ, ಇಲ್ಲಿಗೆ ಮುಗಿದು ಹೋಗುತ್ತೆ ಎಂಬ ಸಲಹೆಯನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಕೊಟ್ಟರು ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು. ಆದರೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಂದೇನು ತಪ್ಪಿಲ್ಲ, ನಾನು ನ್ಯಾಯವಾಗಿ ಪಡೆದಿದ್ದೇನೆ, ನಾನ್ಯಾಕೆ ಕೊಡಲಿ ಎಂಬ ಮಾತು ಕೂಡ ಹೇಳಿದ್ರು ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಆದರೆ ಇದೀಗ ಮುಖ್ಯಮಂತ್ರಿ ಹುದ್ದೆ ಅಷ್ಟೇ ಅಲ್ಲ, ಅವರಿಗೆ ಕುರ್ಚಿಗೆ ಕಂಟಕ ಮಾತ್ರ ಅಲ್ಲ, ತನ್ನ ಪತ್ನಿಯು ಕೂಡ ವಿಚಾರಣೆ ಎದುರಿಸುವಂತಹ ಅನಿವಾರ್ಯ ಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಇಡಿ ಒಂದು ವೇಳೆ ಬಂಧಿಸಿದ್ರೆ ಮುಖ್ಯಮಂತ್ರಿ ಮತ್ತು ಅವರ ಪತ್ನಿ ಇಡೀ ಕುಟುಂಬಕ್ಕೆ ಇದು ಎಲ್ಲೊಂದು ಕಡೆ ಕಪ್ಪು ಚುಕ್ಕಿ ಆಗುವಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಆತಂಕ ಕೂಡ ಎದುರಾಗಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಇಡಿ FIR ನ ರದ್ದುಪಡಿಸುವಂತೆ ಕೋರ್ಟ್ಗೆ ಹೋದ್ರೂ ಕೂಡ ಒಂದು ವೇಳೆ ಕೋರ್ಟ್ ಇವರ FIR ರದ್ದು ಮಾಡಿದ್ರೆ ಮಾತ್ರ ಎಲ್ಲೊಂದು ಕಡೆ ಬಂಧನದಿಂದ ಬಚಾವ್ ಆಗುವ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಹೇಳ್ತಿದ್ದಾರೆ. 40 ವರ್ಷಗಳ ಕಾಲ ಎಲ್ಲೂ ಕೂಡ ಸಾರ್ವಜನಿಕ ಕಾಣಿಸಿಕೊಳ್ಳದೆ, ಮುಖ್ಯಮಂತ್ರಿಗಳ ಜೊತೆಯೂ ಕಾಣಿಸಿಕೊಳ್ಳದೆ, ಮುಖ್ಯಮಂತ್ರಿ ಹುದ್ದೆಯನ್ನು ಕೂಡ ದುರುಪಯೋಗಪಡಿಸಿಕೊಳ್ಳದೆ ಇರತಕ್ಕಂಥ ಪಾರ್ವತಿಯವರು ಇವತ್ತು ಎಲ್ಲ ಒಂದು ಕಡೆ ಬಂಧನ ಆಗುವಂತ ಆತಂಕ ಎದುರಿಸುವಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಅವರ ಭಾವನಾತ್ಮಕ ಪತ್ರ ಬಹುಶಃ ರಾಜ್ಯದ ಅನೇಕ ಜನರ ಕರುಳು ಚುರುಕು ಅನಿಸುವಂತದ್ದು. ಮತ್ತು ಯಾಕಂತ ಹೇಳಿದ್ರೆ ಅವರು ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, 40 ವರ್ಷದಲ್ಲಿ ನಾನು ಯಾವುದನ್ನು ಕೂಡ ಮಿಸ್ಯೂಸ್ ಮಾಡಿಕೊಂಡಿಲ್ಲ, ಈಗ ಬೀದಿಗೆ ನನ್ನನ್ನು ಎಳೆತಂದಿದ್ದಾರೆ ಅನ್ನೋ ಆ ನೋವಿನ ಪತ್ರಿಕಾ ಪ್ರಕಟಣೆ ಪತ್ರ ಬಹಳಷ್ಟು ಜನರಿಗೆ ಎಲ್ಲೊಂದು ಕಡೆ ವಿಶ್ಲೇಷಣೆ ಕೂಡ ಕಾರಣ ಆಗಿರುವಂತದ್ದು. ಸದ್ಯ ಮುಖ್ಯಮಂತ್ರಿ ಪತ್ನಿಯವರು ಪಾರ್ವತಿಯವರು ಇದೀಗ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಇನ್ನೇನು ಅವರ ಮುಖವನ್ನೇ ನೋಡದಿದ್ದಂಥವರು ಕೂಡ ಕೆಲವೇ ದಿನಗಳು ಅವರ ಮುಖವನ್ನು ಕೂಡ ನೋಡುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ತನಿಖೆಯನ್ನು ಆರಂಭಿಸಿರುವ ಸಂದರ್ಭದಲ್ಲಿ ವಿಚಾರಣೆಗೆ ನೋಟಿಸ್ ಅನ್ನು ಕೊಡ್ತಾರೆ. ನೋಟಿಸ್ ಅನ್ನು ಕೊಟ್ಟಂತ ಸಂದರ್ಭದಲ್ಲಿ ಪಾರ್ವತಿಯವರು ಖುದ್ದು ಹಾಜರಾಗಬೇಕಾಗುತ್ತೆ. ಆಗ ಮತ್ತೆ ಎಲ್ಲೊಂದು ಕಡೆ ಸಾರ್ವಜನಿಕವಾಗಿ ಪಾರ್ವತಿಯವರು ಕಾಣಿಸುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೆ ಇದು ದುರಂತವಾಗಿ ಕಾಣಿಸಿಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಎಲ್ಲೊಂದು ಕಡೆ ಯಾವುದೇ ಒಂದು ದೊಡ್ಡ ಸಂಭ್ರಮ ಸಡಗರದ ಕಾರ್ಯಕ್ರಮ ಅಲ್ಲ, ಬದಲಾಗಿ ಆರೋಪಿತರಾಗಿ ಒಂದು ಪೊಲೀಸರ ತನಿಖೆಯಲ್ಲಿ ಕಾಣಿಸಿಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಒಟ್ಟಾರೆ ಪಾರ್ವತಿಯವರ ಪತ್ರ ಹಲವಾರು ಚರ್ಚೆಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಆ ಮುಖಾಂತರ ಎಲ್ಲ ಒಂದು ಕಡೆ ಈ ಪತ್ರದ ಹಿಂದೆ ಕೂಡ ಸಿಂಪತಿಯನ್ನು ಪಡೆಯುವ ಲಾಭವೂ ಇದೆ ಎಂಬ ಮಾತು ಕೂಡ ಕೇಳಿ ಬಂದಿರುವಂಥದ್ದು. ಜೊತೆಗೆ ಈ ಎಲ್ಲ ಉಸಾಬರಿ ಬೇಡ ಎಂಬ ಕಾರಣಕ್ಕಾಗಿ ಪಾರ್ವತಿಯವರು ನೊಂದು ಬೆಂದು ಅನಿವಾರ್ಯವಾಗಿ ಈ ತಮ್ಮ ಪಾಲಿಗೆ ಬಂದಂತಹ 14 ನಿವೇಶನಗಳನ್ನು ಹಿಂದಿರುಗಿಸುತ್ತಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬಂದಿರುವಂಥದ್ದು. ಒಟ್ಟಾರೆ ಪಾರ್ವತಿಯಂತ ಹೆಣ್ಣು ಮಗಳನ್ನ ಬೀದಿಗೆ ಎಳೆ ತಂದಿರುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಿರ್ತಕ್ಕಂಥದ್ದು. ಯಾರೆಲ್ಲ ರಾಜಕೀಯ ವಿರೋಧಿಗಳಿದ್ದಾರೆ ಅವರು ಕೂಡ ಎಲ್ಲೊಂದು ಕಡೆ ಒಂದಷ್ಟು ತಮ್ಮನ್ನು ತಾವು ವಿಶ್ಲೇಷಣೆ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಅವರ ಮನೆಯ ಹೆಣ್ಣು ಮಕ್ಕಳನ್ನ ಈ ರೀತಿ ಬೀದಿಗೆ ತಂದ್ರೆ ಎಂಥ ಸ್ಥಿತಿ ಆ ಕುಟುಂಬದಲ್ಲಿ ನಿರ್ಮಾಣ ಆಗುತ್ತೆ. ಅಂಥದೇ ಸ್ಥಿತಿ ಇದೀಗ ಸಿದ್ದರಾಮಯ್ಯ ಕುಟುಂಬದಲ್ಲೂ ಕೂಡ ನಿರ್ಮಾಣ ಆಗಿರುವಂಥದ್ದು. ಇವತ್ತು ಪಾರ್ವತಿ ಅಂತವರನ್ನ ಬೀದಿಗೆ ತಂದಿರುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಅದು ಏನೇ ಆಗ್ಬೋದು, ಅದು ಇಡಿ ಪ್ರಕರಣ ಇರ್ಬೋದು, ಲೋಕ ತನಿಖೆ ಇರ್ಬೋದು, ಯಾರು ಸತ್ಯವಂತರು ಯಾರು ಸುಳ್ಳುವಂತರು, ಈ ನಿವೇಶನವನ್ನ ನ್ಯಾಯವಾಗಿ ತೆಗೆದುಕೊಂಡ್ರೆ ಅನ್ಯಾಯವಾಗಿ ತೆಗೆದುಕೊಂಡ್ರೆ ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಕಾನೂನಿನ ಅಂಗಳದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಕಾನೂನು ಏನು ಹೇಳುತ್ತನ್ನದೇ ಪಾರ್ವತಿಯವರ ಮುಂದಿನ ಭವಿಷ್ಯ ಅಂತಲೂ ಹೇಳಿದ್ರು ತಪ್ಪಾಗಲಾರದು.